ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದಂತ ಐಷಾರಾಮಿ ಕಾರುಗಳು ಲಾಲ್ಬಾಗ್ ಬಳಿ ಇದನ್ನ ತಡೆದು ಫೈನ್ ಅನ್ನು ಹಾಕಿದ್ದಾರೆ ಆರ್ಟಿಒ ಅಧಿಕಾರಿಗಳು. 7.5 ಕೋಟಿ ರೂಪಾಯಿ ಮೌಲ್ಯದ ಫೆರಾರಿ ಕಾರ್ಗೆ ಟ್ಯಾಕ್ಸ್ ಅನ್ನ ಕಟ್ಟಿರಲಿಲ್ಲ ಮಾಲೀಕ. ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟದೆ ಓಡಾಡ್ತಿದ್ದಂತ ಐಷಾರಾಮಿ ಕಾರ್ಗೆ ಆರ್ಟಿಒ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. 7.5 ಕೋಟಿ ರೂಪಾಯಿ ಮೌಲ್ಯದ ಫೆರಾರಿ ಕಾರ್ಗೆ ಟ್ಯಾಕ್ಸ್ ಅನ್ನ ಕಟ್ಟಿರಲಿಲ್ಲ ಮಾಲೀಕ. ಟ್ಯಾಕ್ಸ್ ಅನ್ನ ವಂಚಿಸಿ 7.5 ಕೋಟಿ ರೂಪಾಯಿ ಮೌಲ್ಯದ ಈ ಫೆರಾರಿ ಕಾರನ್ನ ಆತ ಓಡಾಡಿಸ್ತಿದ್ದ. 1.41 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಬಾಕಿ ಉಳಿಸಿಕೊಂಡಿದ್ದ. ಯಾರು? ಕಾರಿನ ಮಾಲೀಕ. ಹಾಗೆ ಓಡಾಡ್ತಿದ್ದ. ಮಹಾರಾಷ್ಟ್ರದಲ್ಲಿ 20 ಲಕ್ಷ ರೂಪಾಯಿ ತೆರಿಗೆಯನ್ನ ಕಟ್ಟಿ ರಾಜ್ಯದಲ್ಲಿ ಅನಧಿಕೃತವಾಗಿ ಓಡಾಟವನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಲಾಲ್ಬಾಗ್ ಬಳಿ ತಡೆದು ಕಾರನ್ನ ಸೀಸ್ ಮಾಡ್ತಾರೆ ಅಧಿಕಾರಿಗಳು. ಸಂಜೆ ಒಳಗೆ ಹಣವನ್ನ ಪಾವತಿ ಮಾಡೋದಕ್ಕೆ ನೋಟಿಸ್ ಅನ್ನ ನೀಡುತ್ತಾರೆ. ಹಣ ಪಾವತಿಸದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡುತ್ತಾರೆ ಆರ್ಟಿಒ ಅಧಿಕಾರಿಗಳು. ಫೆರಾರಿ ಕಾರು ಮಾಲೀಕನಿಂದ ಟ್ಯಾಕ್ಸ್ ನ ವಸೂಲಿ ಮಾಡಿದ್ದಾರೆ ಅಧಿಕಾರಿಗಳು. ಯಾರು ಕಣ್ತಪ್ಪಿಸಿ ಓಡಾಡ್ತಿದ್ರು, ಕೊನೆಗೂ ಕೂಡ ವಂಚಿಸಿದ್ದಂತ ಟ್ಯಾಕ್ಸ್ ಹಣ ದಂಡವನ್ನ ಕಾರಿನ ಮಾಲೀಕ ಈಗ ಪಾವತಿ ಮಾಡಿದ್ದಾನೆ. 1,41,59,004 ರೂಪಾಯಿ ತೆರಿಗೆ ಮತ್ತು ದಂಡದ ಹಣವನ್ನ ಪಾವತಿ ಮಾಡುವ ಜೊತೆಲಿ 2 ವರ್ಷಗಳ ಏನಾಗಿತ್ತು ಈತ ಟ್ಯಾಕ್ಸ್ ಅನ್ನ ಕಟ್ಟದೆ ಆ ರೀತಿಯಾಗಿ ವಂಚನೆ ಮಾಡ್ತಿದ್ದ. ಅಂದ್ರೆ ಸಾಮಾನ್ಯವಾಗಿ ಈ ರೀತಿ ಪ್ರಕರಣಗಳಾಗುತ್ತೆ. ಈ ಐಷಾರಾಮಿ ಕಾರ್ಗಳು ಏನಿರುತ್ತಲ್ಲ, ಇದು ಬೇರೆ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ ಕಡಿಮೆ ಅಲ್ಲಿ ಟ್ಯಾಕ್ಸ್ ಇರುತ್ತೆ ಅದನ್ನ ನೋಡಿಕೊಂಡು, ಸಾಮಾನ್ಯವಾಗಿ ತಮಿಳುನಾಡಿನ ಪುದುಚೇರಿ ಇರ್ಬೋದು, ಈ ಭಾಗದಲ್ಲೆಲ್ಲ ಹೆಚ್ಚಿನ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ತಂದು ಓಡಿಸ್ತಿದ್ರು. ಇತ್ತೀಚೆಗಷ್ಟೇ ಮೈಸೂರಿನಲ್ಲೂ ಕೂಡ ಇಂಥದೇ ಪ್ರಕರಣ ಆಗಿತ್ತು. ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ರು. ಅದರ ಮುಂದುವರಿದ ಭಾಗ ಅನ್ನುವಂತೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಫೆರಾರಿ ಕಾರ್ ನೋಡ್ತಾ ಇದೀವಲ್ಲ, ಬಹಳಷ್ಟು ಐಷಾರಾಮಿ ಕಾರು. ಅಷ್ಟೆಲ್ಲ ಕೋಟಿ ತೆಗೆದುಕೊಂಡಿರ್ತಾರೆ, ಬಟ್ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ಹಿಂದೆ ಮುಂದೆ ನೋಡಿರ್ತಾರೆ. ಬಟ್ ಯಾರು ಮೋಸ ಮಾಡಿ ವಂಚನೆ ಮಾಡಿ ಟ್ಯಾಕ್ಸ್ ಕಟ್ಟದೆ ಆರಾಮಾಗಿ ಓಡಾಡ್ತಾ ಇದ್ರು ಆ ಮಾಲೀಕನನ್ನ ಅಧಿಕಾರಿಗಳು ಗಾಡಿಯನ್ನ ಸೀಸ್ ಮಾಡ್ತಾರೆ. ಅದಾದ್ಮೇಲೆ ಆತನಿಗೆ ನೋಟಿಸ್ ಕೊಡ್ತಾರೆ. ಎಷ್ಟು ಹಣ ಇದೆಯಲ್ಲ ಆ ಹಣದ ಜೊತೆಯಲ್ಲಿ ಟ್ಯಾಕ್ಸು ಪ್ಲಸ್ ಈಗ ದಂಡ. ಯಾಕಂದ್ರೆ ಅಧಿಕಾರಿಗಳಿಗೆ ಇಷ್ಟು ದಿನ ಮೋಸ ಮಾಡಿ ವಂಚನೆ ಮಾಡಿ ಓಡಾಡ್ತಿದ್ದು ಟ್ಯಾಕ್ಸ್ ಕಟ್ಟಲೇಬೇಕಿತ್ತು. ಬಟ್ ಮಹಾರಾಷ್ಟ್ರದಲ್ಲಿ 20 ಲಕ್ಷ ಟ್ಯಾಕ್ಸ್ ಅನ್ನ ಕಟ್ಟಿ ರಾಜ್ಯದಲ್ಲಿ ಅನಧಿಕೃತವಾಗಿ ಇಲ್ಲಿಗಲ್ ಇದು. ಲಾಲ್ಬಾಗ್ ಬಳಿ ಯಾವಾಗ ಪೊಲೀಸರು ಸೀಸ್ ಮಾಡ್ತಾರೆ ಆಗ ಗೊತ್ತಾಗುತ್ತೆ. ಆಗ ನೋಟಿಸ್ ಕೂಡ ಜಾರಿ ಮಾಡ್ತಾರೆ. ಸಂಜೆ ಒಳಗಡೆ ಹಣವನ್ನ ಪಾವತಿ ಮಾಡಬೇಕು ಅವಕಾಶ ಕೊಡ್ತಾರೆ. ಯಾಕಂದ್ರೆ ಸಣ್ಣ ಪುಟ್ಟದ್ದಲ್ಲ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಫೈನ್ ಇರೋದು, ಟ್ಯಾಕ್ಸ್ ಇರೋದು. ಈ ನಿಟ್ಟಿನಲ್ಲಿ ಕಟ್ಟಿಲ್ಲ ಅಂತಂದ್ರೆ ಎಚ್ಚರಿಕೆ ಕೊಡ್ತಾರೆ. ಜೊತೆಲಿ ನೋಟಿಸ್ ಅನ್ನ ನೀಡಿ ಫೆರಾರಿ ಕಾರ್ ಮಾಲೀಕನಿಂದ ವಸೂಲಿ ಮಾಡ್ತಾರೆ ಅಧಿಕಾರಿಗಳು. ಬಿಡ್ಲಿಲ್ಲ. ಕೊನೆಗೂ ಕೂಡ ಇಷ್ಟು ದಿನ ವಂಚನೆ ಮಾಡಿ ಟ್ಯಾಕ್ಸ್ಗೆ ಕಣ್ಣಿಗೆ ದೊಡ್ಡ ದೊಡ್ಡ ಕಾರ್ ನಮ್ಮನ್ನು ಯಾರು ಹಿಡಿಯೋದಿಲ್ಲ ಅನ್ನೋ ಮೈಂಡ್ ಸೆಟ್ ಇದ್ರೆ ಅವೆಲ್ಲ ಫುಲ್ ಸ್ಟಾಪ್ ಇಲ್ಲಿಗೆ. ಯಾಕಂದ್ರೆ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ಇಲ್ಲಿ ತೆರಿಗೆ ಹಣ ಜೊತೆಲಿ ಏನೇನು ಟ್ಯಾಕ್ಸ್ ಕಟ್ಟಬೇಕಿತ್ತಲ್ಲ ದಂಡ ಸಮೇತವಾಗಿ ಈಗ ವಸೂಲಿ ಮಾಡಿದ್ದಾರೆ. 2 ವರ್ಷಗಳಿಂದ ಟ್ಯಾಕ್ಸ್ ಅನ್ನ ವಂಚನೆ ಮಾಡಿ ನಗರದಲ್ಲಿ ಆರಾಮಾಗಿ ಸಂಚಾರ ಮಾಡ್ತಾ ಇದ್ರು. ಬಟ್ ಈಗ ಹಂಗಿಲ್ಲ. ಯಾರೆಲ್ಲೇ ಇದ್ರೂ ಕೂಡ ಅದು ದೊಡ್ಡ ಕಾರ್ ಆಗಿರಲಿ ಸಣ್ಣ ಕಾರ್ ಆಗಿರಲಿ, ಸಂಚಾರಿ ನಿಯಮಗಳೇನಿರುತ್ತೆ, ಆರ್ಟಿಒ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಯಾವ್ದಿರುತ್ತೆ, ಏನೇನು ಹಣ ಕಟ್ಟಬೇಕು, ಟ್ಯಾಕ್ಸ್ ಪಾವತಿ ಮಾಡಬೇಕು, ಅದನ್ನ ಸರಿಯಾಗಿ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಡಿಮೆ, ಅಲ್ಲಿ ಪಾವತಿ ಮಾಡಿ ಆಮೇಲೆ ಇದೇ ರಾಜ್ಯದಲ್ಲಿ ಮುಂದುವರಿತೀನಿ ಅನ್ನೋದಿಲ್ಲ. ಅದರದ್ದೇ ಆದಂಥ ಆರ್ಟಿಒ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. 1 ವರ್ಷಕ್ಕಿಂತ ಹೆಚ್ಚು ನೀವು ಒಂದು ಕಡೆ ಗಾಡಿನ ಬೇರೆ ಕಡೆ ರಿಜಿಸ್ಟ್ರೇಷನ್ ಮಾಡಿ ಓಡಿಸ್ತೀರಿ ಅನ್ನೋದಾದರೆ ಅದರದ್ದೇ ಆದಂಥ ನಿಯಮಾವಳಿಗಳಿದೆ. ಅದಕ್ಕೆ ಆದಂಥ ಟ್ಯಾಕ್ಸ್ ಕಟ್ಟಬೇಕು. ಆರ್ಟಿಒಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಚಾರಗಳಿರುತ್ತೆ. ಯಾರು ಫಾಲೋ ಮಾಡದೆ ಟ್ಯಾಕ್ಸ್ ದುಡ್ಡು ಉಳಿಯುತ್ತೆ, ನಾವು ಆರಾಮಾಗಿರ್ಬೋದು, ದೊಡ್ಡ ಗಾಡಿ ಫೆರಾರಿ ಕೋಟ್ಯಾಂತರ ರೂಪಾಯಿ ಕಾರನ್ನು ಯಾರು ಅಡ್ಡಗಟ್ಟಲ್ಲ ಅಂತಂದರೆ ಅವೆಲ್ಲ ಇಲ್ಲ. ಯಾಕಂದರೆ ಅಧಿಕಾರಿಗಳು, ಆರ್ಟಿಒ ಅಧಿಕಾರಿಗಳು ಗಾಡಿಯನ್ನ ಸೀಸ್ ಮಾಡಿ ನಂತರ ದಂಡ ಜೊತೆಯಲ್ಲಿ ಟ್ಯಾಕ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ.